ಮೂಡ ಅಕ್ರಮ ಇವತ್ತು ಸದನದ ಒಳಗೂ ಮತ್ತು ಸದನದ ಹೊರಗೂ ದೊಡ್ಡ ಸಂಗ್ರಾಮವನ್ನೇ ಉಂಟು ಮಾಡಿತ್ತು. ಚರ್ಚೆಗೆ ಅವಕಾಶ ಇಲ್ಲ ಅಂತ ಕಾಂಗ್ರೆಸ್ ವಾದಿಸಿದ್ರೆ ಚರ್ಚೆಗೆ ಅವಕಾಶ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿತ್ತು. ಇದೀಗ ಕದನ ರಾಜ್ಯಪಾಲರ ಅಂಗಳಕ್ಕೂ ತಲುಪಿದ್ದು ಸೋಮವಾರದಿಂದ ಪಾದಯಾತ್ರೆಗೂ ಬಿಜೆಪಿಯವರು ಪ್ಲಾನ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ಲಿ ಈ ಪಾದಯಾತ್ರೆಗೆ ಕೌಂಟರ್ ಕೊಡೋದಕ್ಕೆ ಕಾಂಗ್ರೆಸ್ ಕೂಡ ಪಾದಯಾತ್ರೆಗೆ ಚಿಂತನೆ ನಡೆಸಿದೆ. ದಯಮಾಡಿ ಅವಕಾಶ ಕೊಡಿ. ಇದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರ. ಇದು ವಿಧಾನಸೌಧದ ಹೊರಗೆ ವಾಕಿಂಗ್, ಸದನದೊಳಗೆ ಮಾತಿನ ಫೈಟಿಂಗ್. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಲು ಪ್ಲಾನಿಂಗ್. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಶುರುವಾದ ಮುಡ ಮಲ್ಲ ಯುದ್ಧ ಇದೀಗ ಸದನದೊಳಗೆ ಸಮರದ ಜೊತೆಗೆ ಅಹೋರಾತ್ರಿ ಧರಣಿ ಸೇರಿದಂತೆ ಪಾದಯಾತ್ರೆಯವರೆಗೂ ಬಂದು ನಿಂತಿದೆ. ಮುಡ ಮಲ್ಲ ಯುದ್ಧಕ್ಕೆ ಉಭಯ ಸದನದ ಕಲಾಪಗಳ ಬಲಿ. ಅಹೋರಾತ್ರಿ ಹೋರಾಟ, ಸದನದೊಳಗೆ ಮಾತಿನ ಗುದ್ದಾಟ. ಸೋಮವಾರದಿಂದ ಪಾದಯಾತ್ರೆ ಪ್ಲಾನ್, ಕೈ ಪಡೆಯಿಂದಲೂ ಕೌಂಟರ್. ಗದ್ದಲ ಗದ್ದಲ ಗದ್ದಲ, ಇಡೀ ದಿನ ಗದ್ದಲ. ಮುಡ ಸೈಟು ಹಂಚಿಕೆ ಹಗರಣದ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಬಿಜೆಪಿ ಸದಸ್ಯರು. ನಿಯಮಾವಳಿ ಪ್ರಕಾರ ಚರ್ಚೆಗೆ ಅವಕಾಶ ಇಲ್ಲ ಅಂತ ಸ್ಪೀಕರ್. ಇಷ್ಟೇ, ಇದೊಂದೇ ವಿಚಾರಕ್ಕೆ ಉಭಯ ಕಲಾಪಗಳು ಬಲಿಯಾಗಿವೆ. ಇವತ್ತು ಕೂಡ ವಿಧಾನಸಭೆಯಲ್ಲಿ ವಿಚಾರ ಪ್ರಸ್ತಾಪಿಸಿದ ಬಿಜೆಪಿ ಸದಸ್ಯರು ಮುಡ ಚರ್ಚೆಗೆ ಪಟ್ಟು ಹಿಡಿದ್ರು. ಆದ್ರೆ ಚರ್ಚೆಗೆ ಅವಕಾಶ ಸಿಗಲೇ ಇಲ್ಲ. ಹೀಗಾಗಿ ಇಡೀ ದಿನ ಗದ್ದಲ ಕೋಲಾಹಲ ಉಂಟಾಯಿತು. ಭವಿಷ್ಯದಲ್ಲಿ ಈ ಒಂದು ವಿಧಾನಸಭೆಯಲ್ಲಿ ನಿಯಮಕ್ಕೆ ವಿರುದ್ಧವಾಗಿ ಚರ್ಚೆಗೆ ತಕ್ಕೊಂಡಿದ್ದಾರೆ ಅಂತ ಹೇಳಿರುವಂತಹ ಕೆಟ್ಟ ಸಂಪ್ರದಾಯವನ್ನು ನನ್ನಿಂದ ಮಾಡಲಿಕ್ಕೆ ತಾವು ಪ್ರಯತ್ನ ಮಾಡಬಾರದು. ಹೀಗೆ ಗದ್ದಲ ಕೋಲಾಹಲದ ಮಧ್ಯೆ ಪ್ರಶ್ನೋತ್ತರ ಕಲಾಪ ನಡೆಯಿತು. ಜೊತೆಗೆ ಅಂಗೀಕೃತ ರೂಪದಲ್ಲಿರೋ ಎಲ್ಲ ವಿಧೇಯಕಗಳ ಮಂಡನೆ ಮಾಡಿ ಅಂಗೀಕರಿಸಲಾಯಿತು. ಡಿಸಿಎಂ ಡಿಕೆ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕ ಮಂಡಿಸಿದ್ರು. ಆದ್ರಿದು ಬೆಂಗಳೂರು ಚಿತ್ರ ಮಾಡೋ ಪ್ಲಾನ್. ಹೀಗಾಗಿ ಸದನ ಸಮಿತಿ ರಚನೆಯಾಗಬೇಕು ಅಂತ ಅಶೋಕ್ ಒತ್ತಾಯಿಸಿದ್ರು. ಒಂದು ಗ್ರೇಟರ್ ಬೆಂಗಳೂರು ಬಿಲ್ ಅನ್ನ ನಾನು ಹೊಸದಾಗಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇನೆ. ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ ಎಲ್ಲರೆಲ್ಲ ಮಾಡಿದ್ರೆ ಬೆಂಗಳೂರಿಗೆ ಒಂದು ರೂಪ ಕೊಡೋಕ್ಕಾಗ್ತೈತೆ. ಈ ಬಿಲ್ ಅನ್ನ ಪೆಂಡಿಂಗ್ ಇಡಬೇಕು, ಸದನ ಸಮಿತಿ ಮಾಡಬೇಕು ಅಂತ ಹೇಳಿ ಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ನೀಟ್ ಪರೀಕ್ಷೆ ವಿರೋಧಿಸಿ ನಿರ್ಣಯ. ಒನ್ ನೇಷನ್ ಒನ್ ಎಲೆಕ್ಷನ್, ಕ್ಷೇತ್ರ ಮರು ವಿಂಗಡಣೆ ವಿರೋಧಿಸಿ ತೆಗೆದುಕೊಳ್ಳಲಾದ ನಿರ್ಣಯವೂ ಅಂಗೀಕಾರವಾಗಿದೆ. ಆತ ಪರಿಷತ್ನಲ್ಲೂ ಮುಡಾ ಚರ್ಚೆಗೆ ಅವಕಾಶ ಸಿಗಲಿಲ್ಲ. ಆದ್ರೂ ಸಿಎಂ ಸಿದ್ದರಾಮಯ್ಯ ಸ್ವಯಂ ಪ್ರೇರಿತರಾಗಿ ಉತ್ತರ ಕೊಟ್ಟರು. ಬಿಜೆಪಿ ಅವಧಿಯಲ್ಲೇ ಸೈಟ್ ಹಂಚಿಕೆಯಾಗಿತ್ತು ಅಂದ್ರು. ಕಪ್ಪು ಚುಕ್ಕೆ ಇಲ್ಲದ ನನ್ನ ಮೇಲೆ ಹೊಟ್ಟೆ ಕಿಚ್ಚು ಅಂತ ಸಿಎಂ ವಾಗ್ದಾಳಿ ನಡೆಸಿದ್ರು. ಹಾಗಾದ್ರೆ ಚರ್ಚೆಗೆ ಅವಕಾಶ ಕೊಡಿ ಅಂತ ಸಿಟಿ ರವಿ ಹೇಳಿದ್ರು. ಸದನದ ಬಾವಿಯಲ್ಲಿ ಮುಡಾ ವಿರುದ್ಧ ಪೋಸ್ಟರ್ಗಳು ರಾರಾಜಿಸಿದ್ವು. ಸಚಿವರು ಪ್ರಸ್ತಾವನೆಗೋಸ್ಕರ ಸಚಿವರು. ಹೀಗೆ ಇಡೀ ದಿನದ ಗದ್ದಲದಿಂದಾಗಿ ಉಭಯ ಕಲಾಪಗಳು ಬಲಿಯಾಗಿದ್ವು. ಪರಿಷತ್ ಮತ್ತು ವಿಧಾನಸಭೆ ಕಲಾಪವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ನಿಗದಿಯಂತೆ ನಾಳೆಯೋ ನಡೆಯಬೇಕಿದ್ದ ಕಲಾಪವನ್ನ ಒಂದು ದಿನ ಮುಂಚಿತವಾಗಿಯೇ ಮುಗಿಸಲಾಯಿತು. ಕಲಾಪ ಮುಂದೂಡಿಕೆಯಾಗ್ತಾ ಇದ್ದಂತೆ ಪೋಸ್ಟರ್ ಹಿಡಿದ ಬಿಜೆಪಿ ನಾಯಕರು ರಾಜಭವನದ ಕದ ತಟ್ಟಿದ್ರು. ರಾಜ್ಯಪಾಲರಿಗೆ ದೂರು ನೀಡಿದ್ರು. ಮುಖ್ಯಮಂತ್ರಿ ಮರ್ಯಾದೆ ಇದ್ರೆ ಒಂದು ಕ್ಷಣನೂ ಕೂಡ ಅವರ ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರವನ್ನ ಕಳ್ಕೊಂಡಿದ್ದಾರೆ. ಅದರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ನಾವು ಮಾಡಿದಿರಿ. ಬಿಜೆಪಿ ಅಹೋರಾತ್ರಿ ಧರಣಿಗೋ ಬಿತ್ತು ಬ್ರೇಕ್. ಮುಡಾ ಹಗರಣ ಚರ್ಚೆಗೆ ಪಟ್ಟು ಹಿಡಿದಿದ್ದ ಬಿಜೆಪಿ ಸದಸ್ಯರು ನಿನ್ನೆ ರಾತ್ರಿ ವಿಧಾನಸೌಧದಲ್ಲಿ ಅಹೋರಾತ್ರಿ ಧರಣಿ ನಡೆಸಿದ್ರು. ವಿಧಾನಸಭೆಯಲ್ಲೇ ಮಲಗಿ ಭಜನೆ ಡ್ಯಾನ್ಸ್ ಮಾಡಿದ್ರು. ಬೆಳಗ್ಗೆ ಎದ್ದು ವಾಕ್ ಮಾಡಿದ್ರು. ಮುಡಾ ಹಗರಣ ವಿರುದ್ಧ ಹೋರಾಟ ನಿಲ್ಲಿಸಲ್ಲ ಅಂತ ಕೇಸರಿ ನಾಯಕರು ಹೇಳಿದ್ರು. ಕಾಂಗ್ರೆಸ್ ಅವರೇನು ಕಳ್ಳೆಪುರಿ ತಿಂತಿದ್ರ? ಇವತ್ತೇನಾರ ನಮ್ಮ ಸರ್ಕಾರದ ಅವಧಿಯಲ್ಲಿ ತಪ್ಪಾಗಿದ್ರೆ ಅವ್ರೇನು ಕಳ್ಳೆಪುರಿ ತಿಂತಿದ್ರ? ಯಾರು ಅವ್ರನ್ನೇನು ಬಯಲಿಗಿಳಿಬಾರ್ದು ಅಂತ ಹೇಳಿದ್ರ? ಬಿಜೆಪಿ ನಾಯಕರ ಅಹೋರಾತ್ರಿ ಧರಣಿಗೆ ವ್ಯಂಗ್ಯವಾಡಿದ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ರು. ಏನು ಅವ್ಯವಹಾರ ಏನಾಗಿದೆ? ಅವ್ಯವಹಾರ ಮಾಡಿರೋದೆಲ್ಲ ಅವ್ರ ಕಾಲದಲ್ಲಿ, ಅವರೇ ಇದಕ್ಕೆ ಪಿತಾಮಹ. ಅದು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗಲಿ, ಅವ್ರೋಗಿ ಕೊಡ್ಲಿ. ಅದಕ್ಕೋಸ್ಕರ ಈಗ ಸುಮ್ಮನೆ ಅದನ್ನ ಮುಚ್ಚಕ್ಕೆ ಇದನ್ನ
ಸ್ಟಾರ್ಟಿಂಗ್ ಫಸ್ಟ್ ಏನೇ ತೆಗಿಬೇಕಾಯ್ತಿದ್ದನ ಅಂತವ್ರು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಅದೇ ಭಜನೆ ಮಾಡ್ಕೊಂಡು ಹಾಡುಗಳು ಹೇಳ್ಕೊಂಡು ನಾವು ಮೌನವಾಗಿರ್ತಾ ಇದ್ವಿ. ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸಲು ಬಿಜೆಪಿ ಪ್ಲಾನ್. ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ನಡೆಸಲು ಕಾಂಗ್ರೆಸ್ ಕೌಂಟರ್ ಪ್ಲಾನ್. ಮುಡಾ ಹಗರಣವನ್ನ ಬಿಜೆಪಿ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ. ಕಲಾಪ ಮುಂದೂಡಿಕೆಯಾಗಿದ್ದರಿಂದ ಅಹೋರಾತ್ರಿ ಹೋರಾಟಕ್ಕೆ ಬ್ರೇಕ್ ಬಿದ್ದಿದೆ. ಹೀಗಾಗಿ ಸೋಮವಾರ ಬೆಂಗಳೂರಿನಿಂದ ಮೈಸೂರಿಗೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಪಾದಯಾತ್ರೆ ನಡೆಸಲು ಪ್ಲಾನ್ ಮಾಡಿದ್ದಾರೆ. ಎರಡು ಆಯ್ಕೆ ಮುಂದಿಟ್ಟುಕೊಂಡಿರೋ ಬಿಜೆಪಿ ಒಂದು ಪಾದಯಾತ್ರೆ ನಡೆಸೋದು, ಇಲ್ಲವಾದ್ರೆ ದೆಹಲಿಗೆ ತೆರಳಿ ರಾಷ್ಟ್ರಪತಿ ಮತ್ತು ಕೇಂದ್ರ ಗೃಹ ಸಚಿವಾಲಯಕ್ಕೆ ದೂರು ಕೊಡೋ ಬಗ್ಗೆ ಚಿಂತನೆಯಲ್ಲಿದೆ. ಯಾವುದನ್ನ ಮಾಡಬೇಕು ಅನ್ನೋದು ಭಾನುವಾರ ಮತ್ತೊಂದು ಸುತ್ತಿನ ಸಭೆ ನಡೆಸಿ ತೀರ್ಮಾನಿಸಲಾಗುತ್ತೆ. ಆದರೆ ಬಿಜೆಪಿಯ ಪಾದಯಾತ್ರೆ ಪ್ಲಾನ್ಗೆ ಬಿಜೆಪಿ ಶಾಸಕ ಬಸನಗೌಡ ಯತ್ನಾಳ್ ವಿರೋಧಿಸಿದಂತೆ ಮಾತಾಡಿದ್ದಾರೆ. ಬಿಜೆಪಿಯವರ ಪಾದಯಾತ್ರೆ ನಾಟಕ, ಕೇಂದ್ರಕ್ಕೆ ಪತ್ರ ಬರೀತೀನಿ ಎಂದಿದ್ದಾರೆ. ನಿನ್ನೆ ಡಿ ಕೆ ಶಿವಕುಮಾರ್ ಜೊತೆಗೆ ವಿಜೇಂದ್ರ ತನ್ನ ಕ್ಷೇತ್ರಕ್ಕೆ ಬರೆದು ಇಷ್ಟು ಒಂದು ಬಂಡಲ್ ಒಯ್ದು ಲೆಟರ್ ಕೊಡ್ತಾನೆ. ಅದ್ರ ಮೇಲೆ ಡಿ ಕೆ ಶಿವಕುಮಾರ್ ಎಲ್ಲಾನು ಮಂಜೂರಾತಿ ಮಾಡ್ತಾರೆ. 25 ಮಿನಿಟ್ ಹಲ್ಟಿ ಹೊಡಿತಾರೆ. ಇವ್ರಿಗೇನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಇದನ್ನು ಹೈಕಮಾಂಡ್ಗೂ ನಾ ಪತ್ರ ಬರೀತೀನಿ. ಈ ರೀತಿ ಎಲ್ಲ ಶಾಮೀಲಾಗಿ ಮಂಟಾಗಿ ನಡೀತಾ ಆಗಿದ್ದಾರೆ ಅಂತ ಹೇಳಿ ಬರೀತೀನಿ. ಈ ಪ್ರಕರಣದಲ್ಲಿ ನಮ್ಮವರು ಪಾತ್ರ ಇದೆ ಅನ್ನೋದು ಬರೀತೀನಿ. ಇದು ಏನಾರೇ ಪಾದಯಾತ್ರೆ ಮಾಡ್ತೀನಿ ಅದು ಕೇವಲ ನಾಟಕೀಯ ಪಾದಯಾತ್ರೆ ಅದನ್ನು ಬರೀತೀನಿ. ಇನ್ನು ಬಿಜೆಪಿಯವರು ಪಾದಯಾತ್ರೆ ಮಾಡ್ಲಿ, ದೆಹಲಿ ತನಕ ನಡ್ಕೊಂಡು ಹೋಗ್ಲಿ, ವೆದರ್ ಚೆನ್ನಾಗಿದೆ ಅಂತ ಕಾಂಗ್ರೆಸ್ ನಾಯಕರು ವ್ಯಂಗ್ಯವಾಡಿದ್ದಾರೆ. ಬಟ್ ಈಗ ಎಲ್ಲ ಇಲ್ಲ, ಈಗ ನೆಕ್ಸ್ಟ್ ಬಿಡ್ತೀವಿ. ಅವ್ರದ್ದು ಶುರು ಮಾಡ್ಲಿ, ಅವ್ರದ್ದು ಏನೇನು ಮಾಡ್ತಾರೆ ಎಲ್ಲ ಕಂಪ್ಲೀಟ್ ಬಿಡ್ತೀವಿ. ಡೆಲ್ಲಿ ಗಂಟ ಮಾಡ್ಲಿ, ಯಾರು ಬೇಡ ಅಂತ ಹೇಳ್ತಾರೆ. ಅದಕ್ಕೆ ಮಾಡಕ ಆಮೇಲೆ ಪಟ್ಟಿ ಬಿಡುಗಡೆ ಮಾಡ್ತಾರೆ. ಚೆನ್ನಾಗಿದೆ ವೆದರ್ ಕೂಡ ನಡೀಲಿಕ್ಕೆ ಹೋಗ್ಲಿ, ತೊಂದರೆ ಇಲ್ಲ. ಆದ್ರೆ ಯಾವ ದಾಖಲೆ ಇರಲಾರ್ದೆ ಇವತ್ತು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಏನ್ ಮಾಡಕ್ಕಾಗ್ತದೆ? ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ನಿಂದಲೂ ಪಾದಯಾತ್ರೆ ಕೌಂಟರ್. ಬಿಜೆಪಿ ಪಾದಯಾತ್ರೆಗೆ ಕಾಂಗ್ರೆಸ್ ನಾಯಕರು ಕೌಂಟರ್ ಆಗಿ ಪಾದಯಾತ್ರೆ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಬಿಜೆಪಿ ಕಾಲದ ಹಗರಣಗಳನ್ನ ಮುಂದಿಟ್ಟು ಮೈಸೂರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಲು ಮೈಸೂರು ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ. ಇದರ ಜೊತೆಗೆ ಮೈಸೂರಿನಲ್ಲಿ ಸಮಾವೇಶ ನಡೆಸೋ ಚಿಂತನೆಯೂ ಇದೆ. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಅನೌಪಚಾರಿಕ ಮಾತುಕತೆಯೂ ನಡೆದಿದೆ. ಅದೇನೇ ಇರಲಿ, ಮುಡಾ ಹಗರಣ ಗುದ್ದಾಟ ಮುಂದಿನ ವಾರ ಬೆಂಗಳೂರಿನಿಂದ ಮೈಸೂರಿಗೆ ಶಿಫ್ಟ್ ಆಗೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ. ಬ್ಯೂರೋ ರಿಪೋರ್ಟ್, TV9.